KCET 2025 ಗೆ ಬರೀ PYQs ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋದ್ರೆ ಬಿಲೋ 10K ರ್ಯಾಂಕ್ ತೆಗಿಬೋದಾ ಇವಾಗ್ಲೂ ಅಂತ ತುಂಬಾ ಜನ ಪ್ರೀವಿಯಸ್ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾನೆ ಇದೀರಾ. ಸೊ ಅದಕ್ಕೆ ವಿಡಿಯೋದಲ್ಲಿ ನೀಟಾಗಿ ಅಡ್ರೆಸ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಕೂತಿದ್ದೀನಿ. ಇನ್ನೊಂದು ಅಪ್ರೋಚ್ ಅಲ್ಲಿ ಇವಾಗಿರೋ ಸಿಚುವೇಶನ್ ಇಂದ ನೀವು ಎಷ್ಟು ಬೆಟರ್ ಆಗ್ಬೋದು PYQs ನ ಓದಿದ್ರೆ ಅಂಡ್ PYQs ಇಂದ ಯೂಸ್ ಆದ್ರೂ ಏನು KCET ಗೆ. ಸೊ ಇದನ್ನೆಲ್ಲ ವಿಡಿಯೋ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ನೀವು CET ಅಪ್ಲಿಕೇಶನ್ ಫಿಲ್ ಮಾಡಿ ಇನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಿಮ್ CET ಅಪ್ಲಿಕೇಶನ್ ಇನ್ನ ಇನ್ಕಂಪ್ಲೀಟ್ ಅಂತ. ಯಾಕಂದ್ರೆ ವಿತ್ ಆಲ್ ದ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾವ್ ಗಾಟ್ ಬೈ ಇನ್ವಾಲ್ವಿಂಗ್ ಇನ್ ದಿಸ್ ಪ್ರೋಸೆಸ್ ಅಂಡ್ ಗೈಡಿಂಗ್ ಪೀಪಲ್ ಇನ್ ದ ಲಾಸ್ಟ್ 2 years ನಾನು ಒಂದಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಚ್ ವಿಲ್ ಹೆಲ್ಪ್ ಯು ಅ ಲಾಟ್ ಅಂಡ್ ಟ್ರಸ್ಟ್ ಮೀ ಎಕ್ಸಾಮ್ ಆದ್ಮೇಲೆ ನೀವು ಥ್ಯಾಂಕ್ಸ್ ಹೇಳ್ತೀರಾ, ಇವಾಗಲ್ಲ. ಸೊ ಅದಕ್ಕೋಸ್ಕರ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. PYQs ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಇದೇ ಟೈಮ್ ಅಲ್ಲಿ PYQ ಗೆ ಬೆಸ್ಟ್ ರಿಸೋರ್ಸ್ ಯಾವುದು ಅಂತ ನೀವು ಕೇಳೋದಾದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಫಿಸಿಕ್ಸ್ ವಾಲಾದವರ 19 years KCET ಚಾಪ್ಟರ್ ವೈಸ್ ಸಾಲ್ವ್ ಪೇಪರ್ಸ್ ಅನ್ನೋ ಈ ಬುಕ್ ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ಪಾಸ್ಟ್ 5 years ಪೇಪರ್ಸ್ ಅನಾಲಿಸಿಸ್ ಜೊತೆಗೆ ಮೋರ್ ದನ್ 3000 ಪಾಸ್ಟ್ ಇಯರ್ ಕ್ವಶನ್ ಸಿಗುತ್ತೆ. ಅಂಡ್ ಪ್ರತಿಯೊಂದು ಕ್ವಶನ್ ಚಾಪ್ಟರ್ ವೈಸ್ ಸಾರ್ಟ್ ಆಗಿರೋದ್ರಿಂದ ನೀವು ಸುಮ್ಮನೆ ಯಾವುದೋ ಪೇಪರ್ ತಗೊಂಡು ರ್ಯಾಂಡಮ್ ಆಗೋದು ಕಷ್ಟನೂ ನೀವು ಪಡಂಗಿಲ್ಲ. ಅಂಡ್ ಅಲಾಂಗ್ ವಿತ್ ದಟ್ ಸ್ಟೆಪ್ ವೈಸ್ ಡೀಟೇಲ್ ಸೊಲ್ಯೂಷನ್ಸ್ ಇರೋದ್ರಿಂದ ನಿಮಗೆ ಲೈಕ್ ಒಂದೇ ಕಡೆ ಕ್ವಶನ್ ಅಂಡ್ ಆನ್ಸರ್ ಸಿಗೋದ್ರಿಂದ ನೀವು ಬೇರೆ ಎಲ್ಲ ರೀಸನ್ಸ್ ಕೊಟ್ಕೊಂಡು ಅಲ್ಲಿ ಇಲ್ಲಿ ಸರ್ವ್ ಮಾಡ್ಕೊಂಡು ಟೈಮ್ ವೇಸ್ಟ್ ಕೂಡ ಮಾಡೋ ಹಾಗಿಲ್ಲ. ಅಂಡ್ ಈ ಬುಕ್ PW ನ ಆನ್ಲೈನ್ ಸ್ಟೋರ್ ಮತ್ತೆ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ KCET ಗೆ PYQs ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಒಂದ್ ವಿಷಯ ಹೇಳ್ಬಿಡ್ತೀನಿ. ಲೈಕ್ ನೀವು PYQs ಓದಿದ ತಕ್ಷಣ ಅದೇ ಕ್ವಶನ್ ಅಂತೂ ರಿಪೀಟ್ ಆಗಲ್ಲ. ಬಟ್ ಏನಿಲ್ಲ ಆಗುತ್ತೆ KCET ಅಂತ ಅಂದ್ರೆ ಒಂದಷ್ಟು ಕ್ವಶನ್ಸ್ ಪ್ರೊಫೈಲ್ ಸೇಮ್ ಇರುತ್ತೆ. ಪ್ರೊಫೈಲ್ ಅಂದ್ರೆ ಏನು? ಇವಾಗ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಯಾವುದೋ ಒಂದು ಚಾರ್ಜ್ ರಿಲೇಷನ್ ಇಂದ ನಿಮಗೆ ಒಂದು ಕ್ವಶನ್ ಕೇಳ್ತಿದ್ದಾರೆ ಅಂತ ಅಂದ್ರೆ ನೆಕ್ಸ್ಟ್ ಸಲ ಅದೇ ಕ್ವಶನ್ ಕೇಳದೆ ಇರಬಹುದು, ಬಟ್ ಆ ಟಾಪಿಕ್ ರಿಲೇಟೆಡ್ ಇವಾಗ ಅಲ್ಲಿ ಒಂದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅನಾಲಜಿನ ಯೂಸ್ ಮಾಡಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸಮ್ R ಸ್ಕ್ವೇರ್ ಅಂತ ಕೊಟ್ಟು ವಾಟ್ ಇಸ್ ದ ನ್ಯೂ ಎನರ್ಜಿ ಪ್ರೊಪೋರ್ಷನಲ್ ಟು ಅಂತೆಲ್ಲ ಕೇಳ್ತಿದ್ದಾರೆ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಅದೇ ಕ್ವಶನ್ ಮತ್ತೆ ಕೇಳಲ್ಲ. ಬಟ್ ಆ ಪ್ರೊಫೈಲ್ ಅಲ್ಲಿ ಬೇರೆ ಟಾಪಿಕ್ ಅದ್ರ ರಿಲೇಟೆಡ್ ಏನಿದೆ ಅದನ್ನ ತಗೊಂಡು ಕೇಳ್ತಿರ್ತಾರೆ. ಸೊ ಇಲ್ಲಿ ನಿಮ್ಗೆ ನೀವು PYQs ಸಾಲ್ವ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನೀವು ಆ ಕ್ವಶನ್ ಸಾಲ್ವ್ ಮಾಡ್ತೀರಾ ಅಂತ ಅಲ್ಲ. ಬಟ್ PYQs ಸಾಲ್ವ್ ಮಾಡಿದ್ರೆ ಈ ತರದ್ ನಾನು ಏನೋ ಮಾಡಿದೀನಿ ಒಂದ್ಸಲ, ಸೊ ಈ ತರ ಮಾಡಿರೋದ್ರಿಂದ ನನಗೆ ಇದಕ್ಕೆ ನಾನು ಅದರ ಅಪ್ರೋಚ್ ಮಾಡಬಹುದು ಅಂತ ನೀವು ಅದೊಂದು ಅಪ್ರೋಚ್ ಮಾಡ್ತಿರಲ್ಲ. ಸೊ ಆ ಅಪ್ರೋಚ್ ಏನೇ ನಿಮ್ಗೆ ಒಂದಷ್ಟು ಮಾರ್ಕ್ಸ್ ನಿಮ್ಗೆ ಪುಷ್ ಮಾಡ್ಕೊಡೋದು. ಯಾಕಂದ್ರೆ ಅರೌಂಡ್ 30 to 35 ಅಂತೂ ಅರೌಂಡ್ 25 to 30 ಅಂತೂ ಎಲ್ಲರೂ ತೆಗಿತಾರೆ, ಆಯ್ತಾ? ಸೊ ಬೋರ್ಡ್ ಎಕ್ಸಾಮ್ ಕರೆಕ್ಟ್ ಆಗಿ ಓದಿರೋರೆಲ್ಲ ಅರೌಂಡ್ 25 to 30 ತಗೋತಾರೆ. ಅಲ್ಲಿಂದ ಮುಂದೆ ಜಂಪ್ ಆಗದೇ ಈ ರೀತಿ ಅಪ್ರೋಚಸ್ ರನ್ ಟೈಮ್ ಅಲ್ಲಿ ನೀವು ಈ ತರ ಅಪ್ರೋಚಸ್ ನೀವು ಅಲ್ಲಿ ಡೆವಲಪ್ ಮಾಡ್ಕೊಂತು ಅಂತ ಅಂದ್ರೆ ಎಷ್ಟು ಕಮ್ಮಿ ಓದಿದ್ರು ನೀವು ಅಲ್ಲಿ ಜಾಸ್ತಿ ಮಾರ್ಕ್ಸ್ ತಗೋಬಿಡ್ತೀರಾ. ಟ್ರಸ್ಟ್ ಮೀ, ಇದು ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದೇನ್ ಮೇಜರ್ ಯೂಸ್ ಕೇಸ್ ನಿಮ್ PYQs ಅಂತ ಅಥವಾ ನನ್ನ ಕೇಳೋದಾದ್ರೆ ಆನೆಸ್ಟ್ ಆಗಿ ನಾನು ಸುಮ್ಮನೆ ಟೀಚರ್ಸ್ ತರ ಬಂದ್ಬಿಟ್ಟು PYQs ಮಾಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಎಕ್ಸಾಮ್ ತರ ಇರುತ್ತೆ, ಆತರ ಎಲ್ಲ ಹೇಳಕ್ ಬರಲ್ಲ. ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡಾಗ ನಿಮ್ಗೆ ಅದು ಇನ್ನೊಂದು ಯಾವ್ದೋ PYQ ಸಾಲ್ವ್ ಮಾಡ್ತಿದ್ದೀರಾ ಅಂತ ಅನ್ಸ್ಬಿಡುತ್ತೆ. ಎಸ್, ಅಂಡ್ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡಾಗ ಒನ್ ಆಫ್ ದ ಮೇಜರ್ ಥಿಂಗ್ ವಿಚ್ ಮೆನಿ ಪೀಪಲ್ ಸಫರ್ ಫ್ರಮ್ ಇಸ್ ದ ನರ್ವಸ್ನೆಸ್. ನಾನು ಎಕ್ಸಾಮ್ ಅಲ್ಲಿ ಕೂತಿದ್ದೀನಿ, ಎಕ್ಸಾಮ್ ಚೆನ್ನಾಗಿಲ್ಲ ಅಂದ್ರೆ ಹೋಯ್ತು, ಆತರ ಎಲ್ಲ ನರ್ವಸ್ನೆಸ್ ಇಂದ ಎಷ್ಟೋ ಕ್ವಶನ್ಸ್ ಗೊತ್ತಿದ್ರು ಮಾಡಕ್ಕಾಗಲ್ಲ. ಅದೊಂದು ಆಸ್ಪೆಕ್ಟ್ ನಂತೂ ಈಸಿಲಿ ಹೇಳ್ತಿದ್ದೀನಿ ಅಥವಾ ಸ್ಟ್ರಾಂಗ್ಲಿ ಹೇಳ್ತಾ ಇದ್ದೀನಿ. ನೀವು PYQs ನ ಚೆನ್ನಾಗಿ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಅಂತ ಅನ್ಸೋದೇ ಇಲ್ಲ, ಏನೋ PYQs ಸಾಲ್ವ್ ಮಾಡ್ತಿದ್ದೀನಿ ಅಂತಾನೆ ಅನ್ಸುತ್ತೆ. ಅದರಿಂದ ನೀವು ಎಕ್ಸಾಮ್ ಅಲ್ಲಿ ಚೆನ್ನಾಗೂ ಮಾಡ್ಬೋದು. ಸೊ ಇವಾಗ ರ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ ನಾನ್ ಸ್ಪೆಸಿಫಿಕ್ ಆಗಿ ಐ ಕಾಂಟ್ ಟೆಲ್ ಯು ದಟ್ ಓಕೆ ನೀವು PYQs ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ ತಕ್ಷಣ ನೀವು 10K ಒಳಗೆ ಬರ್ತೀರಾ, 2K ಒಳಗೆ ಬರ್ತೀರಾ. ಎಸ್, 2K ಒಳಗೂ ಪಾಸಿಬಲ್, 1000 ಒಳಗೂ ಪಾಸಿಬಲ್ ಇಫ್ ಯು ಸಾಲ್ವ್ PYQs. ಓಕೆ, ನಾನು ಯಾರ್ಯಾರು ಇವಾಗ PYQs ನ ಸಾಲ್ವ್ ಮಾಡ್ತೀರಾ ಅವರೆಲ್ಲರೂ 2000 ಒಳಗೆ ಬರ್ತೀರಾ ಅಂದ್ರೆ 2000 ಗಿಂತ ಜಾಸ್ತಿ ಜನ ಸಾಲ್ವ್ ಮಾಡಿದ್ರೆ ಏನ್ ಮಾಡೋದು? ಮೇಕ್ ಸೆನ್ಸ್ ಅಲ್ವಾ? ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್ ವಿಚ್ ಡಿಪೆಂಡ್ಸ್ ಯುವರ್ ರ್ಯಾಂಕ್. ಇವಾಗ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿರ್ಬೇಕು, ಬೋರ್ಡ್ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ನೀವು ಪ್ರಿಪರೇಷನ್ ಮಾಡುವಾಗ PYQs ನ ಸಾಲ್ವ್ ಮಾಡಿರ್ಬೋದು, ಬಟ್ ಸಾಲ್ವ್ ಮಾಡ್ಕೊಂಡು ನೀವು ಅಲ್ಲಿ ಅಪ್ಲೈ ಮಾಡುವಾಗ ಎಕ್ಸಾಮಿನೇಷನ್ ದಿನ ಏನೋ ಫಾಲ್ಟ್ ಆಗೋಯ್ತು. ನಾನು ಹೆದರಿಸ್ತಿಲ್ಲ, ನಾನು ನಿಮಗೆ ಫ್ಯಾಕ್ಟ್ ಹೇಳ್ತಾ ಇರೋದು. ಫಸ್ಟ್ ನಿಮ್ ತಲೆಯಿಂದ ಅದನ್ನ ತೆಗ್ದಾಕಿ ಆಯ್ತಾ, ನಾನು PYQs ಸಾಲ್ವ್ ಮಾಡಿದ್ರೆ ನಾನು ಇಷ್ಟರೊಳಗೆ ರ್ಯಾಂಕ್ ತೆಗಿತೀನಿ, ಅಥವಾ ನಾನು ಈ ರೆಫರೆನ್ಸ್ ಬುಕ್ ಓದಿದ್ರೆ ನಂಗೆ 1000 ಒಳಗೆ ರ್ಯಾಂಕ್ ಬರುತ್ತೆ. ಅವೆಲ್ಲ ಏನು ಮ್ಯಾಟರ್ ಆಗಲ್ಲ. ಕರೆಂಟ್ಲಿ ನೀವು ಎಲ್ಲಿದ್ದೀರಾ ಅಂಡ್ ಈಗಿಂದ ಇರೋ ಟೈಮ್ನ ನೀವು ಹೆಂಗ್ ಯೂಸ್ ಮಾಡ್ಕೋತೀರಾ, ಇದಷ್ಟೇನೆ ಮ್ಯಾಟರ್ ಆಗೋದಾಯ್ತಾ. ನೀವು ನಾನು ಮುಂಚೆಯಿಂದ ಓದಿಲ್ಲ, ಎಲ್ಲರೂ ಓದ್ಬಿಟ್ಟಿದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದಾರೆ, ಅದು ಯಾವುದೋ ರೆಫರೆನ್ಸ್ ಬುಕ್ ಅಲ್ಲಿ ಆಲ್ರೆಡಿ ಕ್ವಶನ್ ಸಾಲ್ವ್ ಮಾಡ್ತಿದ್ದಾರೆ, ನನಗೆ ಇನ್ನ ಕಾನ್ಸೆಪ್ಟ್ಸೇ ಕ್ಲಿಯರ್ ಇಲ್ಲ, ನಾನು ಸುಮ್ಮನೆ ಬೋರ್ಡ್ ಎಕ್ಸಾಮ್ ಕೂತ್ಕೊ ಓದ್ತಿದ್ದೀನಿ. ಎಸ್, ಪರವಾಗಿಲ್ಲ, ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಮಾಡೋಣ. ಬೋರ್ಡ್ ಎಕ್ಸಾಮ್ ಇಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ಯುವರ್ ರ್ಯಾಂಕ್. ಬೋರ್ಡ್ ಎಕ್ಸಾಮ್ ನಿಮ್ ರ್ಯಾಂಕ್ ಗೆ 50% ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂದ್ರೆ CET ನೀವು ಎಷ್ಟು ವೇಟೇಜ್ ಕೊಡ್ತೀರಾ, ಬೋರ್ಡ್ ಎಕ್ಸಾಮ್ಗೂ ಅಷ್ಟೇ ವೇಟೇಜ್ ಕೊಡಬೇಕು. ಅಂಡ್ ಅದನ್ನ ಕೊಡ್ತಾ ಇದ್ದೀರಾ, ಇಟ್ಸ್ ಫೈನ್, ಇಟ್ಸ್ ಓಕೆ. ಕೊಡಿ, ಬೋರ್ಡ್ ಎಕ್ಸಾಮ್ ಕೊಡಿ. ಬೋರ್ಡ್ ಎಕ್ಸಾಮ್ ಕೊಟ್ಟ ಮೇಲೆ ಆರಾಮಾಗಿ PYQs ಸಾಲ್ವ್ ಮಾಡೋಣ. ಅಂಡ್ ಈ PYQs ನ ಸಾಲ್ವ್ ಮಾಡಿದ್ರೆ ಅಗೇನ್ ನಿಮ್ ರ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ ನಾನು ಸ್ಪೆಸಿಫಿಕಲಿ ಇವಾಗ ನೀವೇನಾದ್ರು ಸ್ವಲ್ಪ ಒಂದು ಗ್ರಿಪ್ ಇತ್ತು ಎಲ್ಲ ಕಾನ್ಸೆಪ್ಟ್ಸ್ ಮೇಲೆ ನೀವು PYQs ನ ಸಾಲ್ವ್ ಮಾಡ್ಕೊಂಡು ಒಂದು ಅಪ್ರೋಚಸ್ ನ ತಿಳ್ಕೊಂಡ್ರೆ ಆಬ್ವಿಯಸ್ಲಿ ನೀವು 10K 5K ಒಳಗಡೆ ಬರ್ಬೋದು. ಬಟ್ ವಾಟ್ ಐ ವುಡ್ ರಾದರ್ ಸೇ ಇಸ್ ಈ ರ್ಯಾಂಕ್ ಅನ್ನ ತಲೆಯಿಂದ ತೆಗೆದಾಕಿ PYQs ಇಸ್ ಅ ಮಸ್ಟ್. PYQs ನ ಸುಮ್ಮನೆ ಓಕೆ ಈ ಕ್ವಶನ್ ನೋಡಿದೆ ಅದಕ್ಕೆ ಸಾಲ್ವ್ ಮಾಡಿದೆ ಅಲ್ಲ, ಈ ತರ ಕ್ವಶನ್ಸ್ ಕೇಳಿದ್ರೆ ನಾನೆಲ್ಲ ಅಪ್ರೋಚ್ ಡೆವಲಪ್ ಮಾಡಬೇಕು. ಅದಕ್ಕೇನು, ಅದಕ್ಕೆ ದ ಪ್ರಾಕ್ಟೀಸ್ ವಿಚ್ ಯು ಡೂ ವಿತ್ PYQs ಕಮ್ಸ್ ಟು ಪ್ಲೇ. ಕರೆಕ್ಟ್ ಅಲ್ವಾ? ಮೇಕ್ ಸೆನ್ಸ್ ಅಲ್ವಾ? ಅಂಡ್ ಇವಾಗ ನಾವು CET ಕ್ವಶನ್ಸ್ ಅಂತ ಎಲ್ಲೆಲ್ಲೋ ಹುಡುಕ್ತಿವಿ, ಬೇಡ. ಒಂದು ಚಾಪ್ಟರ್ ಓದಿದ ತಕ್ಷಣ PYQs ನೋಡಿ ಯಾವ್ಯಾವ ಕ್ವಶನ್ ಕೇಳ್ತಿದ್ದಾರೆ ಅಂಡ್ ಅದ್ರ ಲೆವೆಲ್ ಏನು ಎಲ್ಲ ಗೊತ್ತಾಗ್ಬಿಡುತ್ತಲ್ಲ PYQs ಅಲ್ಲೇನೆ.
ಸೊ PYQs ಇಷ್ಟು ಇಂಪಾರ್ಟೆಂಟ್ ಇದೆ. ಇಂಪಾರ್ಟೆಂಟ್ ಅಂದ ತಕ್ಷಣ ನೀವು ಅಷ್ಟು ರ್ಯಾಂಕ್ನೆಲ್ಲ ಬೌಂಡ್ ಮಾಡ್ಕೋಬೇಡಿ. ನಾನು ಇದು ಓದ್ತೀನಿ ಅದಕ್ಕೋಸ್ಕರ ನಂಗೆ ರ್ಯಾಂಕ್ ಬರುತ್ತೆ ಅಂತ. PYQs ಇಸ್ ಅ ಮಸ್ಟ್, ಎಲ್ಲರೂ ಮಾಡಲೇಬೇಕು. ಕಮೆಂಟ್ ಸೆಕ್ಷನ್ ಅಲ್ಲಿ ಇವಾಗಲೇ ಹಾಕಿ ದಟ್ ನಾನು ಟೆಕ್ಸ್ಟ್ ಬುಕ್ ಓದೋದು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆನ್ಸ್ ನ PYQs ಕೊಟ್ಬಿಟ್ಟು ಮಾಡ್ತೀನಿ ಅಂತ. ತುಂಬಾ ಜನ ಕಣ್ಣಾರೆ ನೋಡಿದೀನಿ. ನನ್ನ ಫ್ರೆಂಡ್ಸ್ ಅಲ್ಲೇನೆ ಲಾಸ್ಟ್ ಮೂಮೆಂಟ್ ಅಲ್ಲಿ, ಈ ಲಾಸ್ಟ್ 1 ಮಂತ್ ಅಲ್ಲಿ ಏನೋ ಒಂದು ಫಾಲ್ಟ್ ಮಾಡ್ಕೊಂಡು 2 years ಇಂದ ಚೆನ್ನಾಗಿ ಓದ್ಕೊ ಬಂದಿರ್ತಾರೆ. ಲಾಸ್ಟ್ 1 ಮಂತ್ 1.5 ಮಂತ್ ಅಲ್ಲಿ ಏನೇನೋ ಮಿಸ್ ಮಾಡ್ಕೊಂಡು ಯಾವುದೋ ಡಿಸ್ಟ್ರಾಕ್ಷನ್ಸ್ ಒಳಗಾಗಿ ಸುಮ್ಮನೆ CET ಚೆನ್ನಾಗಿ ಮಾಡ್ದೇನೆ ಯಾವುದೋ ಒಂದು ಕಾಲೇಜಲ್ಲಿ ಎಂಡ್ ಅಪ್ ಆಗ್ತಾರೆ. ಎಲ್ಲೋ ಒಂದ್ ಕಡೆ ಇಂಜಿನಿಯರಿಂಗ್ ಮಾಡೋದು ಇಸ್ ನಾಟ್ ಎಟ್ ಆಲ್ ಏನೋ ಅ ಗುಡ್ ಥಿಂಗ್ ಇನ್ 2025. ಜಾಬ್ ಮಾರ್ಕೆಟ್ ತುಂಬಾ ಕಷ್ಟ ಇದೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಇವಾಗಲೇ ಬೇಡ. ಆಲ್ರೆಡಿ ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ತುಂಬಾ ವಿಷಯಗಳಿದೆ. ಬೋರ್ಡ್ ಎಕ್ಸಾಮ್ ಇರ್ಬೋದು ಅಥವಾ ಲ್ಯಾಬ್ ಎಕ್ಸಾಮ್ ಇರ್ಬೋದು, ಏನೇನೋ ಇರುತ್ತೆ. ಸೊ ಸದ್ಯಕ್ಕೆ ಕರೆಕ್ಟಾಗಿ ಬೋರ್ಡ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. PYQs ಅಂತೂ ಸಾಲ್ವ್ ಮಾಡ್ತೀರಿ. ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ, ಬೋರ್ಡ್ ಎಕ್ಸಾಮ್ ಏನೇನು ಪ್ರಿಪೇರ್ ಆಗ್ತಿರಲ್ಲ ಅದ್ರದ್ದು ಆ ಚಾಪ್ಟರ್ದು PYQs ಕೂಡ ನೋಡ್ತೀರಿ ಹಂಗೇನೆ. ಸೊ ದಟ್ ನಿಮಗೆ ಬೋರ್ಡ್ ಎಕ್ಸಾಮ್ಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಂಡ್ CET-ಗೋಸ್ಕರ ನೀವೇನೋ ಒಂದು ಮಾಡ್ತಿರ್ತೀರಾ ಅಂತ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗಿರುತ್ತೆ. ಅಂಡ್ ನೀವು ಈ ತರ ಏನೋ ಒಂದು ಮಾಡ್ತಿದ್ದೀರಾ ಅಂದ ತಕ್ಷಣ ದೇವರು ಆಬ್ವಿಯಸ್ಲಿ ನಿಮಗೆ ಬ್ಲೆಸ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಸೊ ಬೋರ್ಡ್ ಎಕ್ಸಾಮ್ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ. ಆಲ್ ದ ವೆರಿ ಬೆಸ್ಟ್. ಬೈ.